ನಾನಿವತ್ತು ನಿಮ್ಮೆಲ್ಲರೂ ನಮ್ಮ ಚಿಕ್ಕಮ್ಮವ್ರ ಮನೆ ಸೊಂಡೆಕೊಪ್ಪ ಮಾರಮ್ಮನ ಜಾತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಜಾತ್ರೆ ಎಲ್ಲ ಏನೇನು ಮಾಡಿದ್ವಿ, ಹೇಗಿದ್ವಿ, ನಮ್ಮ ಚಿಕ್ಕಮ್ಮವ್ರ ಮನೆಯೆಲ್ಲ ಹೇಗಿದೆ, ಹಾಗೆ ಅವರೆಲ್ಲ ಹಬ್ಬಕ್ಕೆಲ್ಲ ಏನೇನು ಮಾಡ್ಕೊಂಡಿದ್ರು, ಅಡುಗೆ ಊಟ ಎಲ್ಲನೂ ಪ್ರತಿಯೊಂದು ಡೀಟೇಲ್ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ಈ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋ ಅಷ್ಟು ಚೆನ್ನಾಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಕೈರುಚಿ 24. ನೋಡಿ, ನಾನು ಇಲ್ಲಿ ಎಲ್ಲ ರೆಡಿಯಾಗಿ ಅಮ್ಮನ ಮನೆಗೆ ಬಂದ್ವಿ. ಇಲ್ಲಿ ಎಲ್ಲ ಅಮ್ಮವ್ರ ಮನೆಯಲ್ಲೂ ಎಲ್ಲ ತಮ್ಮನ ಹೆಂಡತಿ ಹಂಗೆ ಎಲ್ಲ ರೆಡಿ ಆಗ್ತಾಯಿದ್ರು. ನೋಡಿ, ನನ್ನ ತಮ್ಮನ ಮಗಳಿಗೆ ರೆಡಿ ಮಾಡ್ತಾ ಇದ್ದಾರೆ. ಲಿಪ್ಸ್ಟಿಕ್ ಎಲ್ಲ ಹಾಕಿ, ಅವಳು ಮೇಕಪ್ ರಾಣಿ ನೋಡಿ. ಲಿಪ್ಸ್ಟಿಕ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ನೋಡಿ, ಏನು ಕ್ಯೂಟಾಗಿ ಸ್ಮೈಲ್ ಮಾಡ್ತಾಳೆ ಅಂತ ನೋಡಿ. ಹಾಗೆ ಅವಳು ಕಾಲ್ಗೆಜ್ಜೆ, ಹಾಗೆ ಕೈ ತುಂಬ ಬಳೆ. ನನ್ನ ತಮ್ಮನಿಗೆ ಮಗಳೂ ಈ ಥರ ರೆಡಿ ಮಾಡೋದು ಅಂದರೆ ತುಂಬ ಇಷ್ಟ. ಕೈಗೆಲ್ಲ ಈ ಥರ ಬಳೆ ಹಾಕಿ ಅವಳಿಗೆ ಚೆನ್ನಾಗಿ ಮೇಕಪ್ ಮಾಡಿ ರೆಡಿ ಮಾಡೋದು ನನ್ನ ತಮ್ಮಂಗೆ ತುಂಬ ಇಷ್ಟ. ಎಲ್ಲ ನೋಡಿ, ಕುಂಕುಮ ಎಲ್ಲ ಇಟ್ಟು ಎಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊತಾಳೆ ನೋಡಿ, ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಆಡ್ತಾಳೆ ಅಂತ. ಎಲ್ಲ ರೆಡಿ ಆದ್ವಿ, ನಾವು ಎಲ್ಲ ರೆಡಿಯಾಗಿ ಬಂದಿದ್ವಿ. ಇಲ್ಲೂ ಅಮ್ಮನ ಮನೆಗೆಲ್ಲ ತಂಗಿ ಎಲ್ಲ ರೆಡಿ ಆದರು. ನನ್ನ ತಮ್ಮನ ಹೆಂಡತಿ ಎಲ್ಲ ರೆಡಿಯಾಗಿದ್ದರು. ಸರಿ ಅಂದ್ಬಿಟ್ಟು ಅಲ್ಲಿಂದ ನಾವೆಲ್ಲರೂ ಕೂಡ ಸೊಂಡೆಕೊಪ್ಪ ಜಾತ್ರೆಗೆ ಹೊರಟು ಬಂದ್ವಿ. ಅಲ್ಲಿಂದ ಅಮ್ಮವ್ರ ಮನೆಯಿಂದ ಬಸ್ಸಲ್ಲಿ ಬಂದ್ವಿ. ಅಲ್ಲಿ ಬಂದು ತಾವರೆಕೆರೆ ವೆಯ್ಟ್ ಮಾಡ್ತಾಯಿದ್ವಿ. ಯಾವ ಕೂಡ ಬಸ್ ಬರ್ನೇ ಇಲ್ಲ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದ್ರೂ. ಆಮೇಲೆ ಆಟೋ ಮಾಡಿಕೊಂಡು ಹಂಗೋ ಹಿಂಗೋ ಪಾಡತ್ಕೊಂಡು ಸೊಂಡೆಕೊಪ್ಪಕ್ಕೆ ಬಂದರೆ, ಸೊಂಡೆಕೊಪ್ಪ ಕೆರೆ ಹತ್ರನೇ ಸ್ಟಾಪ್ ಮಾಡಿಬಿಟ್ಟಿದ್ರು. ಊರೊಳಗೆ ಎಂಟ್ರಿ ಇರಲಿಲ್ಲ. ಸರಿ ಅಂದ್ಬಿಟ್ಟು ಅಲ್ಲೇ ಆಟೋ ಎಲ್ಲ ನಿಲ್ಲಿಸಿ ಅಲ್ಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಬಂದ್ವಿ. ಹಾಗೆ ಬರ್ತಾ ಬಿಸಿಲು ಜಾಸ್ತಿ ಅಂದ್ಬಿಟ್ಟು ಇನ್ನು ಸಂಜೆ ಬಂದರೆ ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಹೆಂಗೂ ಬೆಳಕಿದೆ ಅಲ್ವಾ. ಇವಾಗ ಒಂದು 2:30-3 ಗಂಟೆ ಆಗಿತ್ತು ಅನಿಸುತ್ತೆ ಮೋಸ್ಟ್ಲಿ. ನೋಡಿ, ಆ ಟೈಮಲ್ಲಿ ಬಂದು ಸೊಂಡೆಕೊಪ್ಪ ಇಳಿದ್ವಿ. ಇಲ್ಲೆಲ್ಲನೂ ಜಾತ್ರೆದೆಲ್ಲ ವ್ಯೂನೆಲ್ಲ ತೊಗೊಂಡೆ, ಎಲ್ಲ ವೀಡಿಯೋ ಮಾಡಿಕೊಂಡೆ. ನೋಡಿ, ಎಲ್ಲರೂ ಹೋಗ್ತಾಯಿದ್ದೀವಿ ನಡ್ಕೊಂಡು. ತುಂಬ ಬಿಸಿಲಿತ್ತು. ಮಕ್ಕಳನ್ನೆಲ್ಲ ಎಳ್ಕೊಂಡು ನಮಗಂತೂ ನಮ್ಮ ಯಜಮಾನ್ರು ಬಂದಿದ್ದರು. ನಮ್ಮ ಯಜಮಾನ್ರು, ನನ್ನ ತಮ್ಮ ಮತ್ತು ನನ್ನ ತಮ್ಮನ ಮಗಳು. ನನ್ನ ಮಗುನ ಬೈಕಲ್ಲಿ ಅವರು ಹೋಗ್ರಿ ಅಂತ ಹೇಳಿದ್ವಿ. ನನ್ನ ಮೈದನ ಕಾರು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ರಿಪೇರಿಗೆ ಬಿಟ್ಟಿದ್ರು. ಸೊ ಕಾರ್ ಇಲ್ಲದೆ ಇರೋ ಕಾರಣ ನೋಡಿ, ನಾವೆಲ್ಲ ಈ ಥರ ಬಿಸಿಲಲ್ಲಿ ಪಾಡೊತ್ಕೊಂಡು ಬರೋ ಹಂಗಾಯಿತು. ಹಾಗೆ ನೋಡಿ, ಎಲ್ಲ ವೀಡಿಯೋನೆಲ್ಲ ಮಾಡಿಕೊಂಡು ಎಲ್ಲರೂ ನಡ್ಕೊಂಡು, ನನಗೆ ಸ್ವಲ್ಪ ಬೇರೆ ಕಾಲು ಪೇಯ್ನ್ ಇತ್ತು. ನಾನು ನಿಧಾನಕ್ಕೆ ನಡ್ಕೊಂಡು ಬಂದೆ. ಅಲ್ಲಿ ನೀರು ಮಜ್ಜಿಗೆ ಪಾನಕನ ಹಂಚ್ತಾಯಿದ್ರು. ಸರಿ ಅಂದ್ಬಿಟ್ಟು ನೀರು ಮಜ್ಜಿಗೆ ಪಾನಕ ಎಲ್ಲ ಕುಡ್ಕೊಂಡು ಅಲ್ಲಿ ಹಾಗೆ ಸರ ಅವು ಇವು ಮಾಮೂಲಿ. ಇನ್ನೇನು ಜಾತ್ರೆ ಅಂದರೆ ನಾರ್ಮಲ್ ಅಲ್ವಾ ಅದೆಲ್ಲ. ಕಬ್ಬಿನ ಜ್ಯೂಸು ಎಲ್ಲ ಪ್ರತಿಯೊಂದು ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ. ಕಬ್ಬಿನ ಜ್ಯೂಸ್ ನೋಡಿ, ಅಲ್ಲಿ ಹಿಂದೆಗಡೆ ಬ್ಯಾಕ್ ಸೈಡ್ ಕೊಡ್ತಾಯಿದ್ರು. ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ಬಿಸಿಲಲ್ಲಿ ಬಂದಿದ್ಕೊ ಅದಕ್ಕೂ ನಾನಂತೂ 3 ಗ್ಲಾಸ್ ಮಜ್ಜಿಗೆನ ಕುಡಿದ್ಬಿಟ್ಟೆ. ಕಬ್ಬಿನ ಜ್ಯೂಸ್ ಅಂತ ಇದ್ದೀನಿ, ಮಜ್ಜಿಗೆನ 3 ಗ್ಲಾಸ್ ಕುಡಿದು ಎಲ್ಲರಲ್ಲಿ ನೀರು ಮಜ್ಜಿಗೆ ಪಾನಕ ಹಂಚ್ತಾಯಿದ್ರು ಬಿಸಿಲಲ್ಲಿ ಬರೋರಿಗೆಲ್ಲರಿಗೂ ಅಂತ. ನಾವೆಲ್ಲರೂ ಮಜ್ಜಿಗೆನೆಲ್ಲ ಕುಡ್ದು ಸರಿ ಅಂದ್ಬಿಟ್ಟು ಮನೆ ಹತ್ರ ಹೊರಟ್ವಿ. ಫೈನಲ್ಲಿ ಮನೆ ರೀಚ್ ಆದ್ವಿ. ನನ್ನ ಮಗ ವೆಯ್ಟ್ ಮಾಡ್ಕೊಂಡು ನಿಂತಿದ್ದ, ನಮ್ಮ ಅಮ್ಮ ಬರ್ತಾರ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ನಿಂತಿದ್ದ. ನೋಡಿ, ಬಂದಿದ ತಕ್ಷಣ ಕರ್ಕೊಂಡು ಹೋಗ್ತಾ ಇದ್ದಾನೆ, ಬನ್ನಿ ಮನೆಗೆ ಅಂತ. ಇದೇ ನಮ್ಮ ಚಿಕ್ಕಮ್ಮನ ಮನೆ ನೋಡಿ. ನಮ್ಮ ಚಿಕ್ಕಮ್ಮನ ಮನೆಯೆಲ್ಲ ತೋರಿಸ್ತೀನಿ. ಹಂಗೋ ಹೆಂಗೋ ಪಾಡತ್ಕೊಂಡು ಬಿಸಿಲಲ್ಲಿ ಬಂದ್ವಿ. ನೋಡಿ, ಇದೇ ನಮ್ಮ ಚಿಕ್ಕಮ್ಮನ ಮನೆ ಎಂಟ್ರಿ ಆದ್ವಿ. ಅಲ್ಲಿ ಎದುರುಗಡೆನೇ ನಮ್ಮ ಚಿಕ್ಕಮ್ಮವರ ನಾದಿನಿ ಕುಂತಿದ್ರು. ಹಾಗೆ ಅವ್ರ ಮಗಳು ನೋಡಿ, ನಮ್ಮ ಚಿಕ್ಕಮ್ಮನ ಮಗಳು, ನನ್ನ ತಂಗಿಯವಳು. ನಮ್ಮ ಚಿಕ್ಕಮ್ಮ ಎಲ್ಲ ಸುಮ್ಮನೆ ಕುಂತಿದ್ರು. ನಮ್ಮ ಯಜಮಾನ್ರು ಮಗನಿಗೇನೋ ಪೀಸೆಲ್ಲ ಹಾಕ್ಸ್ಕೊಂಡು ತಿನ್ನಿಸ್ತಾಯಿದ್ರು. ನನ್ನ ತಮ್ಮನೂ ಕೂತಿದ್ದ. ಸರಿ ಅಂತ ನಾವೆಲ್ಲ ಬಿಸಿಲಲ್ಲಿ ಬಂದ್ವಿ ಅಂತ ನಮ್ಮ ಚಿಕ್ಕಮ್ಮ ಕರ್ಬೂಜ ಜ್ಯೂಸ್ ಮಾಡಿದ್ರಂತೆ. ಎಲ್ಲರಿಗೂ ಕರ್ಬೂಜ ಜ್ಯೂಸ್ ಕೊಟ್ಟರು. ಎಲ್ಲರೂ ಜ್ಯೂಸ್ ಕುಡಿದ್ವಿ. ಅಲ್ಲಿ ಬೇರೆ ಮಜ್ಜಿಗೆ ಕುಡ್ದಿದ್ವಿ. ಅಲ್ಲೂ ನೀರು ಮಜ್ಜಿಗೆ ಪಾನಕ ಹಂಚ್ತಾಯಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿ ಮಜ್ಜಿಗೆ ಕುಡ್ಕೊಂಡು ಬಂದ್ವಿ. ಪಾನಕ ಖಾಲಿಯಾಗಿತ್ತು. ಇಲ್ಲಿ ನಮ್ಮ ಚಿಕ್ಕಮ್ಮ ಕರ್ಬೂಜ ಜ್ಯೂಸ್ ಹಾಕಿ ಪಾನಕನ ಮಾಡಿ ರೆಡಿ ಮಾಡಿದರು. ನಾವು ಬಂದಿದ ತಕ್ಷಣ ತಣ್ಣಗಿತ್ತು, ಕೊಟ್ಟರು. ಕುಡಿದ್ಬಿಟ್ಟು ನಾವೆಲ್ಲ ಒಂದು ಅರ್ಧ ಗಂಟೆ 1 ಅವರ್ ರೆಸ್ಟ್ ಮಾಡಿಬಿಟ್ವಿ. ಬಿಸಿಲಲ್ಲಿ ನಡ್ಕೊಬಂದಿರೋದಕ್ಕೂ ಅದಕ್ಕೂ ಸಾಕಾಗಿತ್ತು. ನನಗೆ ಬೇರೆ ಕಾಲು ಪೇಯ್ನ್ ಇರೋದ್ರಿಂದ ಬಂದು ಮಲ್ಕೊಂಬಿಟ್ಟಿದ್ದೆ ಜ್ಯೂಸ್ ಕುಡ್ದು. ಆಮೇಲೆ ಒಂದು 1 ಅವರ್ ಆಗಿತ್ತೇನೋ. ಆಮೇಲೆ ಊಟಕ್ಕೆ ಎದೋಳ್ರಿ ಅಂತ ಊಟಕ್ಕೆಲ್ಲ ಕೊಟ್ಟರು. ನಮ್ಮ ಯಜಮಾನ್ರು ಪಾಪ ಬಂದು ಊಟನೇ ಮಾಡಿರಲಿಲ್ಲ. ನಮಗೆಲ್ಲರಿಗೂ ಕಾಯ್ತಾಯಿದ್ರು. ಬಟ್ ಅವರು ಇಷ್ಟೊತ್ತು ಗಂಟೆ 3 ಗಂಟೆ 4 ಗಂಟೆವರೆಗೂ ಇರಲ್ಲ. ಅವರು 1-1:30ಗೆಲ್ಲ ಊಟ ಮಾಡಿಬಿಡ್ತಾರೆ. ಸರಿ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಮುದ್ದೆ, ಮಟನ್ ಸಾರು, ಹಾಗೆ ಚಿಕನ್ ಚಾಪ್ಸು, ಹಾಗೆ ಕಾಳುಗೊಜ್ಜನ್ನ ಮಾಡಿದರು. ಬೋಟಿಯಲ್ಲಿ ಹಾಕಿ ಕಾಳುಗೊಜ್ಜನ್ನ ಮಾಡಿದರು. ಊಟ ಎಲ್ಲ ಸೂಪರಾಗಿತ್ತು. ನೋಡಿ, ನಾವು ಎಲ್ಲರೂ ಊಟ ಮಾಡಿದ್ವಿ. ಊಟ ಮಾತ್ರ ಸಖತ್ ಟೇಸ್ಟಿಯಾಗಿ ಮಾಡಿದರು. ಯಾವಾಗಲೂ ನಮ್ಮ ಚಿಕ್ಕಮ್ಮ ಭಾರಿ ಅಡುಗೆ ಮಾಡೋಕ್ಕೆ ಅಂತ ಕೂಗ್ತಾಯಿದ್ರು. ನಾನು ಬರೋದಕ್ಕಾಗಲ್ಲ ಈ ಸಲ ಕಣಕ್ಕ ಅಂದೆ. ಅದು ಕಾಲು ಬೇರೆ ನನಗೆ ನೋವು ಜಾಸ್ತಿ ಆಗಿಬಿಟ್ಟಿತ್ತು, ಹಿಂಡಿ ನೋವು ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನಾನು ಬರೋದಕ್ಕಾಗಲಿಲ್ಲ. ಊಟಕ್ಕೆ ಮಾತ್ರ ಬಂದಿದ್ದೆ ನಾನು. ಪಾಪ ಎಲ್ಲ ರೆಡಿ ಮಾಡಿದರು. ಅವ್ರ ನಾದಿನಿ ಕರೆಸ್ಕೊಂಡು ನಮ್ಮ ಚಿಕ್ಕಮ್ಮ ಅವ್ರ ನಾದಿನಿ ಎಲ್ಲ ಸೇರಿಕೊಂಡು ಅಡುಗೆನ ರೆಡಿ ಮಾಡಿದರು. ನಮ್ಮ ಯಜಮಾನ್ರಿಗಂತೂ ಸಖತ್ ಹೊಟ್ಟೆ ಅಷ್ಟು ಬಿಟ್ಟಿತ್ತಂತೆ. ಅವರು ಊಟ ಮಾಡಿರಲಿಲ್ಲ, ನೀವೆಲ್ಲ ಬರೋವರೆಗೂ ಊಟ ಮಾಡಲ್ಲ, ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಪಾಪ ವೆಯ್ಟ್ ಮಾಡ್ತಾಯಿದ್ರು. ನೋಡಿ, ಎಲ್ಲ ಬಂದ್ವಿ. ನಮ್ಮ ಚಿಕ್ಕಮ್ಮ ಎಲ್ರಿಗೂ ಊಟ ಕೊಟ್ಟರು. ಹಾಗೆ ನಮ್ಮ ಅತ್ತೆ, ನಮ್ಮಮ್ಮ, ಮಕ್ಕಳು, ನಾವು ಮತ್ತು ಇವರು ನಮ್ಮ ಯಜಮಾನ್ರು, ಅಮ್ಮ
ನನ್ನ ತಮ್ಮನ ಹೆಂಡತಿ ಎಲ್ಲರೂ ನೋಡಿ ಊಟ ಮಾಡ್ತಾಯಿದ್ವಿ. ಇದರಲ್ಲಿ ನನ್ನ ಮೈದ ಒಬ್ಬರು ಮಿಸ್ ಆಗಿದ್ರು, ಅವರು ನೈಟ್ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು. ಸರಿ ಊಟ ಎಲ್ಲ ಮಾಡಿಬಿಟ್ಟು ನಮ್ಮ ಮನೆ ಗಿಣಿರಾಮ ಆಯ್ತಲ್ಲ ಮುದ್ಗಿಣಿ, ಆ ಮುದ್ಗಿಣಿನ ಎಲ್ಲರೂ ನೋಡಿ ಎತ್ಕೊಂಡು ಮುದ್ದಾಡೋದೇ ಕೆಲಸ, ಅವಳನ್ನ ಎತ್ಕೊಂಡು ಎಲ್ಲರಿಗೂ ಮುದ್ದಾಡೋದೇ ಕೆಲಸ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ನಮ್ಮ ಚಿಕ್ಕಮ್ಮ ಎಲ್ಲ ಊಟ ಎಲ್ಲ ಆದಮೇಲೆ ನೋಡಿ ಎತ್ಕೊಂಡು ಅವಳೆಲ್ಲ ಮುದ್ದಾಡಿ, ಆಮೇಲೆ ನೋಡಿ ಅವಳು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಆಡ್ತಾಳೆ ಗೊತ್ತಾ, ಕ್ಯೂಟ್ ಸ್ಮೈಲು, ಕ್ಯೂಟಾಗಿ ಆಡ್ತಾಳೆ. ಸರಿ ಅಂದ್ಬಿಟ್ಟು ನೋಡಿ ಜಾತ್ರೆಯಿಂದ ಏನೇನೋ ತಂದಿದ್ರಂತೆ ನನ್ನ ಚಿಕ್ಕಮ್ಮನ ಮಗಳು, ನನ್ನ ತಂಗಿ. ನೋಡಿ ಅದನ್ನ ಹಾಕ್ಕೊಂಡು ನನ್ನ ಮಗ ಚಾಕ್ಲೇಟ್ ಕೊಟ್ಟಿಲ್ಲ, ಎಲ್ಲರೂ ಚಾಕ್ಲೇಟ್ ತಿಂತಾಯಿದ್ದಾರೆ ಅಂತ ಮುನ್ಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ. ಆಮೇಲೆ ಊಟ ಎಲ್ಲ ಆಯ್ತಲ್ಲ, ಎಲ್ಲರಿಗೂ ಬಾಳೆಹಣ್ಣು ಕೊಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಬಾಳೆಹಣ್ಣೆಲ್ಲ ತಿಂದ್ಬಿಟ್ಟು ಸಂಜೆಗೆ ಹೋಗೋಣ, ನೈಟಿಗೆ ಚೆನ್ನಾಗಿರುತ್ತೆ ಜಾತ್ರೆ ಇವಾಗಿಗಿಂತ ಅಂತ ಅಂದ್ಬಿಟ್ಟು ಒಂದು 6-7 ಗಂಟೆ ಹಂಗೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇಲ್ಲಿ ನೋಡಿ ನಮ್ಮ ಚಿಕ್ಕಮ್ಮ ಬರೀ ವೆಜ್ಜಲ್ಲಿ ತಿಂತಾಯಿದ್ದಾರೆ, ತರಕಾರಿ ಸಾಂಬಾರು ಮುದ್ದೆ ತಿಂತಾಯಿದ್ದಾರೆ. ಅವರು ಗುರುವಾರ ತಿನ್ನಲ್ಲ. ಈ ಹಬ್ಬ ಬಂದು ಇವ್ರ ಊರಲ್ಲಿ ಬುಧವಾರ ಮತ್ತು ಗುರುವಾರ ಆಗೋದ್ರಿಂದ ಅವರು ಗುರುವಾರ ತಿನ್ನಲ್ಲ ನಾನ್ ವೆಜ್ಜು. ಸರಿ ಅಂತ ನಾವೆಲ್ಲ ಊಟ ಮಾಡಿದ್ವಿ. ಅವರೆಲ್ಲ ಹುಳಿ ಸಾಂಬಾರು ಮುದ್ದೆ ಎಲ್ಲ ಊಟ ಮಾಡಿ ನೋಡಿ ಇವಳನ್ನ ಸ್ವಲ್ಪ ತಾಡಿಸಿ, ಇವಳು ಡ್ಯಾನ್ಸ್ ಮಾಡ್ತಾಯಿದ್ಲು ನನ್ನ ತಮ್ಮನ ಮಗಳು. ಎಲ್ಲ ನೋಡಿಕೊಂಡು ಸಂಜೆ ಆಗಲೇ 6:30-7 ಗಂಟೆ ಆಗಿತ್ತು. ಫೈನಲಿ ನಾವು ದೇವಸ್ಥಾನ ಹತ್ರ ಬಂದ್ವಿ. ಜಾತ್ರೆ ಎಲ್ಲ ನೋಡಿಕೊಂಡು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ ಇದೇ ಬಿಸಿಲು ಮರಮ್ಮ, ಸೊಂಡೆಕೊಪ್ಪ ಬಿಸಿಲು ಮರಮ್ಮ ಇದು. ನೋಡಿ ಎಲ್ಲ ಆರತಿ ಎಲ್ಲ ಮಾಡ್ತಾಯಿದ್ದಾರೆ, ಪೂಜೆ ಎಲ್ಲ ಚೆನ್ನಾಗಿ ನಡೀತು. ಎಲ್ಲ ನಾವು ಎಲ್ಲರೂ ಅದು ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು, ಹಾಗೆ ನೋಡಿ ದೇವ್ರನ್ನ ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ನೋಡಿ ಇದೇ ಬಿಸಿಲು ಮರಮ್ಮ, ಸೊಂಡೆಕೊಪ್ಪ ಬಿಸಿಲು ಮರಮ್ಮ ಇದು. ಸೊಂಡೆಕೊಪ್ಪ ತಾವರೆಕೆರೆ ಆ ಕಡೆ ಸೈಡು ಮಾಗಡಿ ರೋಡ್ ಸೈಡೆಲ್ಲ ಇರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನನ್ನ ಮಗಳು, ನನ್ನ ತಂಗಿ ಮಗಳು ಇಬ್ಬರು ನನ್ನ ತಮ್ಮನ ಮಗಳನ್ನ ಆಟ ಆಡಿಸ್ತಾಯಿದ್ರು. ಹಾಗೆ ನಮ್ಮದು ಎಲ್ಲ ಪೂಜೆ ಎಲ್ಲ ಮುಗೀತು. ಸರಿ ಅಂತ ನಾವು ಇನ್ನೊಂದು ಸ್ವಲ್ಪ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೋಗೋಣ ಅಂತಂತ ಅಂದ್ಬಿಟ್ಟು ಅಲ್ಲೇ ದೇವಸ್ಥಾನದಲ್ಲೇ ಇದ್ವಿ. ನೋಡಿ ನನ್ನ ತಮ್ಮ ಎಲ್ಲರದ್ದು ವೀಡಿಯೋ ಮಾಡ್ತಾರೋದು ನನ್ನ ತಮ್ಮ, ಇವ್ರು ನಮ್ಮ ಚಿಕ್ಕಮ್ಮನ ಮಗಳು ಹೇಳಿದ್ನಲ್ವ. ನೋಡಿ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ವಿ. ವ್ಯೂ ಎಲ್ಲ ಚೆನ್ನಾಗಿತ್ತು, ಅಲ್ಲೆಲ್ಲ ಲೈಟ್ ಸೆಟ್ಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದರು. ಸೊ ಎಲ್ಲನೂ ವೀಡಿಯೋ ಮಾಡ್ಕೊಂಡ್ವಿ. ನನ್ನ ತಮ್ಮ ಎಲ್ಲರದ್ದು ವೀಡಿಯೋ ಮಾಡ್ದೆ, ಅವನು ನೋಡಿ ಆ ವೀಡಿಯೋ ಮಾಡ್ಕೊಂಡಿದ್ದಾನೆ. ಎಲ್ಲ ಚೆನ್ನಾಗಾಗಿತ್ತು, ಊಟ ಚೆನ್ನಾಗಿತ್ತು, ಜಾತ್ರೆ ಚೆನ್ನಾಗಾಯಿತು. ನಾವು ಹಂಗೆ ದೇವಸ್ಥಾನ ವ್ಯೂನ ತೋರಿಸ್ತೀನಿ ನೋಡಿ ಹೊರಗಡೆಯಿಂದ. ನೋಡಿ ಆ ಬಿಸಿಲು ಮರಮ್ಮನ ದೇವಸ್ಥಾನ ಹೊರಗಡೆ ವ್ಯೂ ಈ ಥರ ಇದೆ ನೋಡಿ. ನಾವಾಗಲೇ 9 ಗಂಟೆ 9:30 ಆಗಿಬಿಟ್ಟಿತ್ತು ಜಾತ್ರೆಗೆ ಎಲ್ಲ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ. ನೋಡಿ ಆಗಲೇ ಮಳೆ ಬರೋಂಗಾಗಿದೆ ಅಂತ ಜನ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿದ್ರು. ನಾವು ಫೈನಲಾಗಿ ಒಂದು ಸ್ವಲ್ಪ ಏನಾದರೂ ನೋಡ್ಕೊಂಡು ಹೋಗೋಣ, ಹಾಗೆ ಶಾಪಿಂಗ್ ಏನಾದರೂ ಮಾಡೋಣ. ಇನ್ನೇನು ಮಕ್ಕಳು ಬಿಡ್ತಾರ, ಇನ್ನೇನು ಅದು ಕಾರ್ ಅಂತೆ ಅವಂತೆ ಅದು ಇದು ಅಂತ ಕೇಳ್ತಾನೆ ಇದ್ರು. ಸರಿ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ನೋಡಿ ಶಾಪಿಂಗ್ ಮಾಡಿಸ್ಕೊಂಡು, ನಾನು ನನ್ನ ತಮ್ಮನ ಹೆಂಡ್ತಿಗೆ ನನ್ನ ತಮ್ಮ ಸರಗಳೆಲ್ಲ ತೆಕ್ಕೊಡ್ತಾಯಿದ್ದ. ಹಾಗೆ ನಾನು ಒಂದು ಸರನ